ಗಂಟೆ ಹಿಡ್ದು ನಡಿ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಜಟ್ಟುಗ ಇವತ್ತು ಭೀ ಸಿಲೆನ ಇಂದಿಶನ ಇದ್ದು, ಅದಕ್ಕಾಗಿ ಜಟ್ಟು ನಾನು ನಡೆದಿದ್ದೆ ರೀ ಬಾರಾದ ಬಸ್ಸಿಗೆ. ಅವರೇ ಹೋಗ್ಬೇಕಂದಿರು, ಅವ್ರೊಂದು ಸ್ವಲ್ಪ ಹೊಲಕ್ಕೆ ಹೋಗ್ಯಾರ. ಅದಕ್ಕಾಗಿ ನಾನು ಜಟ್ಟು ಹೋಗ್ಲಿಕತ್ತಿದ್ದೆವು. ಬಸ್ ಅಂತೂ ಇನ್ನೂ ಬಂದಿಲ್ಲ ರೀ. ಟೈಮ 11:30 ಆಗ್ಯದ. ಇನ್ನು ಅರ್ಧ ಗಂಟೆ ಹೋದ್ರಿ ನಾ ಬಸ್ ಬರ್ಲಿಕ್ಕೆ. ಅದಕ್ಕೆ ಒಂದು ಸ್ವಲ್ಪ ದೂರ ಅದ ರೀ ಬಸ್ ಸ್ಟ್ಯಾಂಡ್ ಭೀ. ಅದಕ್ಕೆ ಅಲ್ಲೇ ಹೋಗಿ ಕೂತ್ರಾಯ್ತು ಅಂತ ಹೇಳ್ಕೇಸಿಂದು ಜಟ್ಟು ನಾ ಹೊಂಟಿದ್ದೇವೆ ರೀ. ಈಗ ಮನೇನ ಕೆಲಸ ಅಂತೂ ಇಡ್ತಕ್ಕಾಯ್ತು. ಮುಂಜಾನೆ 9 ಬಸ್ಸಿಗೆ ಹೋಗ್ಬೇಕಂದಿದ್ದೆವು, ಆದರೆ 9 ಬಸ್ಸಿನ ಹೊತ್ತಿಗೆ ಕೆಲಸ ಅಂತೂ ಮನ್ಯಾಗ ಬಂದು ಹಾಲಿಲ್ಲ ರೀ. ಅದಕ್ಕಾಗಿ ಮತ್ತು ಬಾರಾದ ಬಸ್ 9 ಬಸ್ ಒಂದು ಹೋಯ್ತಂದ್ರೆ ಮತ್ತು ಬಾರಾದ ಬಸ್ ಇಷ್ಟೇ ಸಿಗ್ತಾರೆ ನಮ್ಮೂರಿಗಂತೂ. ಅದಕ್ಕಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಕೇಸಿಂದು ಬಾರಾದ ಬಸ್ಸಿಗೆ ಹೋದ್ರಾಯ್ತು ಅಂತೇಳಿ ಅದಕ್ಕೆ ಲೇಟ್ ಮಾಡ್ಕೇಸಿಂದ ಈಗ ಬಾರಾದ ಬಸ್ಸಿಗೆ ಹೋಗ್ಬೇಕಂತೇಳಿ ಬಂದಿದ್ದೇವೆ ರೀ ಬಸ್ ಸ್ಟ್ಯಾಂಡ್ಗೆ. ಜಟ್ಟು ಅಂತೂ ಒಂದು ಟವಲ್ ಹಾಕ್ಕೊಂಡು ಕೈಯಾಗ ಸೂಜಿ ಇಟ್ಟಾರಲ್ರಿ, ಭಾಳ ಇದು ಮಾಡತ್ತನ. ಇವತ್ತೊಂದು ದಿನ ಸಿಲ್ಲಾನ್ ಹಚ್ಕೊಂಡು ನಾಳೆಗೆ ಒಂದಿನ ಹೋಗ್ಬೇಕು ರೀ. ಅದಕ್ಕೆ ಬಂದೇವೆ ನೋಡಿರಿ. ಈಗ ದವಾಖಾನಿಗೆ ಸಿಲ್ಲಾನದು ಎಲ್ಲ ಹಚ್ಚುತ್ತಾರೆ ರೀ. ಅದಕ್ಕೆ ಈಗ ನಡೆದಿದ್ದೆವು. ಬಸ್ ಅಂತೂ ಇಲ್ಲರಿ. ಬಸ್ ಲೀಡ್ರ್ ಬಸ್ ಹೋಗ್ಯದ. ಆ ಸಲಕ್ಕೆ ಒಂದು ಸ್ವಲ್ಪ ದವಾಖಾನಿಗೆ ಬರ್ಲಿಕ್ಕೆ ಭೀ ಲೇಟೇ ಆಯಿತು. ಚೌಕಿನ ತನಕ ನಡ್ಕೊತೋಗಿ ಬಳೋದ್ರ ತನಕ ಯಾವ್ದಾರು ಟಮ್ಗೆ ಹೋಗ್ಕೇಸಿಂದ ಅಲ್ಲಿದ ಬರ್ತೀನಿ, ಗಾಡಿ ತೊಗೊಂಡು ಬರ್ತೀನಿ ಹೊಲ್ದಾಗ ಇನ್ನೊಂದಿರು. ಅದಕ್ಕಾಗಿ ಬಸ್ ಸ್ಟ್ಯಾಂಡ್ಗೆ ನಡೆದಿದ್ದಾರೆ. ಈಗ ಬಸ್ ಹೋಗ್ಯದ್ರಿ ಬಾರಾತ್ ಬಂದು ಮತ್ತು ಹೊಳ್ಳಿ ದಿಡಕ್ಕೆ ಹೋಗ್ತದೆ. ಹೇಳ್ತಾಳಗಪ್ಪು ಇಲ್ಲಿ ನೋಡ್ರಿ, ನಮ್ಮ ಜಟ್ಟು ಇವತ್ತು ಮತ್ತೆ ಹೊಲಕ್ಕೆ ಬಂದಾನ. ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ಸಿಲೇನದು ಇದ್ದು ರೀ. ಅದಕ್ಕೆ ಇನ್ನು ಈಗ ಜಿಪಿಗೆ ಬಂದೆವು. ಬಸ್ ಅಂತೂ ತಪ್ಪಿದ್ರಿ. ಸ್ವಲ್ಪ ಸಿಲೇನ್ ಹಚ್ಚಕ್ಕೆ ಭೀ ಲೇಟ್ ಆಯ್ತು ದವಾಖಾನ್ಯಾಗ. ಬಸ್ ತಪ್ಪಿತು. ಬಳ್ಳೂರು ತನಕ ಜಿಪಿಗೆ ಬಂದೆವು. ಬಳ್ಳೂರು ಇಲ್ಲಿಂತ ಬಂದಿರಿ ಅವ್ರ ಗಾಡಿ ತೊಗೊಂಡು. ಮನೆಗೆ ಹೋಗ್ಬೇಕಂದಿದ್ದೇವೆ ರೀ. ಆದ್ರೆ ಇಲ್ಲೇ ಹೊಲಕ್ಕೆ ಬಂದೆವು. ಮತ್ತು ಒಂದು ಸ್ವಲ್ಪ ಯಾಕಂದ್ರೆ ಪೈಲೆ ಜೋಳ ಕೊಯ್ದೇವಲ್ರಿ. ಮತ್ತು ಈಗ ಜೋಳ ಕೊಯ್ದು 8 ದಿನ ಆಯಿತು. ಸೂಡಂತೂ ಕಡ್ಲಿಗೆ ಸೂಡು ಬರಲ್ಲ ಅಂತ ಹೇಳ್ಕೇಸಿಂದು ಬಾಯ್ ಕಡ್ದಾಗ ಕೈ ತೊಳಗಿಂದ ನೋಡಿ. ಸೂಡು ಬರಲ್ಲ ಅಂತೇಳಿ ಬರ್ಲಾಗ್ಯವಂತ್ರಿ. ಕಡ್ಲಿಗೆ ಬಿಸಿಲು ಭಾಳ ಆಗ್ಯದ್ರಿ ಇಲ್ಲಿ ಅಲ್ರಿ. ಜೋಳ ಭೀ ಒಂದು ಸ್ವಲ್ಪ ಕೊಯ್ದು 8 ದಿನ ಆಯಿತು. ಪೈಲೆ ಕೊಯ್ದಿದಂತೂ ಸೂಡು ಭಾಳ ಬರ್ಲಾಗ್ಯವಂತ. ಅದಕ್ಕೆ ಸೂಡ್ರೆ ಕಟ್ಟಿದ್ರೆ ಆಯ್ತು ಅಂತ ಹೇಳ್ಕೇಸಿಂದು ಹೊಲಕ್ಕೆ ಬಂದೆವು. ಕಾಲ ಕಲ್ಲು ನಡಿ. ಅವರು ಇನ್ನೊಂದು ಸ್ವಲ್ಪ ಜೋಳಕ್ಕೆ ನೀರು ಉಣ್ಸಕತ್ತಾರೆ ರೀ. ಅದಕ್ಕೆ ನಾ ಜಟ್ಟು ಬಂದೆವು ಹೊಲಕ್ಕೆ, ಈ ಕಡೆ ಜೋಳದ ಹೊಲಕ್ಕೆ. ಅವ್ರು ಬರತಕ್ಕ ಒಂದು ಥೊಡೆ ಕಟ್ಬೇಕಂತೇಳಿ ಹೊಂಟಿದ್ದೇವ್ರಿ ನಾವೇನ. ಬಿಡುವುದು ಇದುದ. ಏಯ್ ಬಾರ ನಡಿ. ಬಿಸಿಲಂತೂ ಭಾಳ ಆಗಿಬಿಟ್ಟದ್ರಿ. ಯಾಕಂದ್ರೆ ಈಗ ಟೈಮ್ 4 ಆಗ್ಯದಂದ್ರೆ ಭೀ ಹೊರಗೆ ಬರೋಗುಡಲಾಗ್ಯದ್ರಿ. ಅಷ್ಟು ಬಿಸಿಲದ. ಅದ್ರಾಗ ಇಷ್ಟು ಜೋಳದಾಗಂತೂ ತೀರಾಡಿ ಬಿಸಿಲು ಹತ್ತದ ರೀ. ಜೋಳದಾಗ ಏನು ಕೊಯ್ಯೋದಿರಲಿ ಮತ್ತು ಸೂಡು ಕಟ್ಟೋದು ಭಾಳ ಹೈರಾಣ ರೀ. ಬಿಸಿಲಿಗೆ ಕಾಲಾಗ ಭಾಳ ಇದು ಜೋಳದ ಹೊಲ್ದಾಗೆ ಬರಂಗಾಗಲ್ರಿ. ಅಷ್ಟು ಬಿಸಿಲು ಅದ ರೀ. ಪಪ್ಪ ಹಾಲು ಹೋಗ್ಯ ನಡಿ. ಹಾಲು ಹೋಗ್ಯ ನಡಿ. ಹಾಲು ಹೋಗ್ಬೇಡ, ನೀರು ಚಲೋ ಪಪ್ಪ್ಯ. ಅವರು ಮುಂಜಾನತ್ತ ಮೋಟ್ರ್ ಚಾಲು ಮಾಡಿದ್ದಿಲ್ರಿ, ಒಬ್ಬರೇ ಆಗಿರು. ಅದಕ್ಕೆ ಈ ಕಡೆ ಹುಣ್ಸಕ್ಕೆ ಇದು ಮಾಡಕ್ಕೆ ಬರಲ್ಲ ಅಂತೇಳಿ ಆ ಕಡೆ ಒಂದು ಸ್ವಲ್ಪ ಇದು ಮಾಡ್ಯಾರ, ಸೂಡು ಕಟ್ಟ್ಯಾರ. ನಾನು ಒಂದಿಷ್ಟು ಕಟ್ಬೇಕಂತ ಬಂದೀನಿ. ಏನು ನೀರು ಕುಡ್ತಿ? ಅಲ್ಲಿ ಚಾಲು ಹೊಡ್ ಕುಡು ಭಾಗ್ಯ. ಏಯ್ ಪಾಪ್ಯ, ಕಾಲು ಚಾಲು ಹೊಡು. ಕಾಲಾಗ ಸೊಕಾಸ್ ಹೋಗು. ಅಲ್ಲಿ ನಾಳೆ ಚಾಲು ಹೊಡ್ ಕುಡ್ದು ಬಾ. ಅದು ಕೈ ತೈಸ್ಕೊಬಿಡೋದು ಬ್ಯಾಡ ಅಂದ.
ತಾಕತ್ತಾರ ಪಟ್ನ ಜಟ್ಟು ತೈಟ್ ಕಟ್ಟಿಗಿದ ಎಡ್ಡಿಲ್ಲ ಕಟ್ಟಿಗೆ ಅಕ್ಕವ ಸರಿ ನೋಡ್ತಾ ಸರಿನಾ ಅಕ್ಕ ಇಲ್ಲಿ ಬರ್ತಾವ ನೀನು ಅವನು ಬಾಯಿನ ಹಡ ಬೈ ಕವಲಿ ಚೂತ್ಕೊಂಡಿ ಓ ಜಟಪ್ಪ ಬಾಳು ಕವಲಿ ಚೂತ್ಕೊಂಡಿ ಮಗಳ ಇದೆ ಅದಕ್ಕ ಯಾಕೋ ಜೋಳ ಹೇ ವಾ ಬಾ ಹೋಗಮ್ಮ ಬಾ ಮನೆಗೆ ಇಟ್ಟು ಸೂಡು ಕಟ್ಟಿ ಜೋಳ ಸೂಡು ಕಟ್ಟತ್ತೆ ನೋಡ್ರಿ ಎಷ್ಟು ಸಲ ಹೇಳತ್ತ ನೋಡ ಏನು ಎಷ್ಟು ಸಲ ಹೇಳ್ತಿ ಹೋಗಮ್ಮ ನಿಂದು ಇದೊಂದು ಸಾಲ ಹಚ್ಚಿ ನಡೆದಿದ್ದೇವ್ರಿ ಮನೆಗಿಂತ ಈಗ ಹೊತ್ತಂತೂ ಹೋಗ್ಯದ ಪೂರ ಕೌಲಿ ಅಂತೂ ಭಾಳ ಅವರಿ ಅವ್ರ ಪಪ್ಪ ಜಟ್ಟುಗ ಎತ್ಕೊಂಡು ನಡ್ದಾರ ಯಾಕಂದ್ರೆ ಈಗ ಕೌಲಿ ಭಾಳ ಕೂರು ಭಾಳ ಅವ್ರಿ ಅದಕ್ಕಾಗಿ ಒಂದು 2 ಸಾಲು ಕಟ್ಟಿದೇವ್ರಿ ಸೂಡಂತೂ ಮುಂಜಾತ ಅವ್ರು ಒಂದು 2 ಸಾಲು ಕಟ್ಟಿರಿ ಜಾಸ್ತಿ ಕಟ್ಟಿದಿಲ್ಲ ನೀರು ಉಣ್ಸೋಕಾಲಾಗ ಅಟ್ಟೆ ಥೊಡೆ ಕಟ್ಟಿಗೆಸಿಂದ ಬಿಟ್ಟಿರು ನಾಳೆಗೆ ಇನ್ನೊಬ್ಬರು ಬರ್ತಾರೆ ರೀ ಸೂಡು ಕಟ್ಟಕ್ಕೆ ಯಾಕಂದ್ರೆ ಪೂರ ಎಲ್ಲ ಜೋಳ ಒಣಗಿ ಬಿಟ್ಟದಲ್ರಿ ಇನ್ನೊಂದು ನಾವೇ ಕಟ್ಲಾಗತ್ತೀವಿ ಅಂದ್ರೆ ಇನ್ನೊಂದು 4-5 ದಿನ ಮತ್ತು 2-3 ದಿನ ಆತರ ಸೂಡು ಕಟ್ಟಬೇಕಾದ್ರೆ ಇದೊಂದು ಪಟ್ಟಿ ಮತ್ತು ಅದೊಂದು ಪಟ್ಟಿನ ಈ ಜೋಳ ಕೊಯ್ಯಸಲಕ್ಕ ನೀರು ಬಿಟ್ಟಿಲ್ರಿ ಇದಕ್ಕೆ ನಳದ ಪೈಪಿಗೆ ಹಾಕ್ಬಿಟ್ಟಾರ ತಳ್ಳಕ್ಕೆ ಹೋಗ್ತಾವ ಅಂತ ಹೇಳ್ಕೇಸಿಂದು ಒಂದು 4 ಪೈಪಿಗೆ ಒಂದು 4 ನಳದ ಪೈಪ ಹಾಕ್ಯಾರ.
ನಾ ಲೈಟಾಗಿ ವ್ಯವಸ್ಥೆ ಕಟ್ತಾರಂತ್ರಿ ವ್ಯವಸ್ಥೆ ಚಾಲು ಇರ್ತದೆ ಮೋಟ್ರ್ ಅಂತೂ. ಒಳಗೆ ಬಿಟ್ಟು ಉಳತ್ತದ ಬಿಟ್ಟು ಉಳತ್ತದಲ್ಲ ಕಲ್ಲು ಉಂಡಿಲಿ ಅಲ್ಲಿ ಕಲ್ಲು ಉಂಡಿಲಿ ಅಲ್ಲಿ ನಡ್ಬರ್ಕ. ಅವು ಪೈಲೆ ಉಣ್ಸಿ ಹರಿ ಇಡ್ಲಿಗತ್ತಾವ. ನಾಡ್ದು ಉಣ್ಸತ್ ನಡಿ, ನಾಳೆಗೆ ಒಂದು ಸೂಡು ಕಟ್ಟಿ ನಡಿ ಜಟ್ಟು ನಡಿ. ಏಯ್ ನೀರು ಬಂದಾವ ಪಾಪಿ ಅಲ್ಲಿ, ಈ ಕಡೆ ಬಾ, ಈ ಕಡೆ ಬಾ. ಬೊಕ್ಕಳು ಬಂದಾವ ನೀರು ದಾಟು ಕಿಲಿ ಕಾಲಿ ಮುಂದೆ ನೋಡು, ಕಾಲಿ ದಾಟು ತಳಗ. ಬಿಡು ಟಪ್ ತೊಣೆ ಮಾಡ್ತೀರೈತೀನಿ. ಏಯ್ ಪಾಪ್ಯ ಈಗ ಬಿಡು, ಅವೇನು ಮಾಡ್ತೇವೆ ಹೊತ್ತು ಮುಡಿಗೆ. ಮತ್ತು ಅಲಿಸ್ಬೇಕೇನು? ಬಾಟಿ ಕಿತ್ಕೊಳ್ಳಿ ಬಾಟು, ಬಾಟಿ ಕಿತ್ಕೊಳ್ಳಿ ಈ ಕಡೆ. ಕತ್ತು ಹೊಂಟದ, ಆಗಲೇ ಕತ್ತು ಹೊಂಟಿತ್ತು, ಈಗ ಬೆಳ್ಕೊಂಟ. ಪಪ್ಪ ಪಪ್ಪ ನೀರು ಉಣ್ಸುತ್ತಿಲ್ಲ. ಸಾಕಿಷ್ಟು ಸಾಲ ಕೌಲಿ ನೋಡಿದ ಸಾಗ ನೋಡಿ. ಕೌಲಿ ಅವ ಬಂದ್ಮಲಿ ಅವ ಬಂದ್ಮಲಿ ಗಾಳಿ ಹಾಕಿ